ನಮಸ್ಕಾರ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್. ಇದನ್ನು ಇವತ್ತು ಮಾಡೋಣ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಮನೇಲಿ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಹೇಗೆ ಮಾಡೋದಂತ ನೋಡೋಣ, ಏನೇನು ಬೇಕಂತ. ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅಮೂಲ್ ಕ್ರೀಮ್ ತೊಗೊಂಡಿದ್ದೀನಿ. ಮತ್ತು 2 ಚಮಚ ಅಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಮತ್ತು 1 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ ವೆನಿಲಾ ಎಸೆನ್ಸ್ ನಮಗೆ ಇಷ್ಟು ಬೇಕಾಗುತ್ತೆ. ಈಗ ತಯಾರಿ ಮಾಡೋಣ. ಈಗ ಗ್ಯಾಸ್ ಅಂಟಿಸೋಣ. ಫಸ್ಟು ಒಂದು ಪಾತ್ರೆಯಲ್ಲಿ ಹಾಲು ಇಟ್ಟಿದ್ದು ಬಿಸಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು 2 ಸ್ಪೂನ್ ಕಾರ್ನ್ಫ್ಲೋರಲ್ಲಿ ತಣ್ಣಗಿರೋ ಹಾಲು ಹಾಕಿ ನಾವು ಮಿಶ್ರಣ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಲು ಕಾಯೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಲು ಉಕ್ಕಿದೆ. ಈ ಮಿಶ್ರಣ ಹಾಲಿಗೆ ಹಾಕೊಳ್ಳೋಣ. ಈಗ ಸಕ್ಕರೆಯನ್ನು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 4 ನಿಮಿಷದಷ್ಟು ಹೊತ್ತು ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಮಿಕ್ಸ್ ಆಗಿದೆ. ಇದಕ್ಕೆ ಕ್ರೀಮ್ ಕೂಡ ಹಾಕೊಳ್ತಾ ಇದ್ದೀನಿ. ಕ್ರೀಮ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋಕ್ಕೆ ಒಂದು 4 ನಿಮಿಷವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇದಕ್ಕೆ ನಾವು ವೆನಿಲಾ ಎಸೆನ್ಸ್ ಕೂಡ ಹಾಕೊಳ್ಳೋಣ. ನಾನು 2 ಚಮಚದಷ್ಟು ಹಾಕ್ತೀನಿ ವೆನಿಲಾ ಎಸೆನ್ಸ್ನ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 1 ಗಂಟೆ ಅಷ್ಟು ಹೊತ್ತು ನಾವು ಫ್ರಿಜ್ಜಲ್ಲಿ ಇಡಬೇಕು. ಇದು ಚಿಲ್ಲಾಗಬೇಕು. ಹಾಗಾಗಿ ನಾವು ಫ್ರಿಜ್ಜಲ್ಲಿ ಇಡೋಣ. ಇದನ್ನು ಜೊತೆಗೆ ಒಂದು ಬೌಲಲ್ಲಿ ಕೂಡ ನೀರು ಇಟ್ಕೊಂಡಿದ್ದೀನಿ. ಇದನ್ನು ತಣ್ಣಗಾಗಕ್ಕೆ ಇದು ಫ್ರಿಜ್ಜಲ್ಲಿ ಇಡೋಣ. ಒಂದು ಗಂಟೆ ಆಗಿದೆ. ಇದು ಫ್ರಿಜ್ಜಲ್ಲಿಟ್ಟು ಅದನ್ನು ನೀರು ಕೂಡ ತಗೊಳ್ತಾ ಇದ್ದೀನಿ. ನೀರಲ್ಲಿ ಐಸ್ ಕ್ಯೂಬ್ಸ್ ಕೂಡ ಹಾಕೊಂಡಿದ್ದೀನಿ. ಸ್ವಲ್ಪ ಐಸ್ ಕ್ರೀಮ್ ಮಿಶ್ರಣ ಆ ಬೌಲಲ್ಲಿ ಇಟ್ಬಿಟ್ಟು ನಾವು ಹ್ಯಾಂಡ್ ಬ್ಲೆಂಡರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಷ್ಟು ಚಿಲ್ಲಿ ಇರುತ್ತೋ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ನಮಗೆ ಐಸ್ ಕ್ರೀಮು
ಬರುತ್ತೆ. ಇದನ್ನ 20ರಿಂದ 25 ನಿಮಿಷವರೆಗೂ ಆಗಿದೆ. ಇದು ಫ್ಲಫಿಯಾಗಿ ಬಂದಿದೆ. ಇದನ್ನ ಈಗ ತಯಾರಾಗಿದೆ. ಇದು ಈಗ ಬಾಕ್ಸಲ್ಲಿ ಹಾಕೊಳ್ಳೋಣ. ಬಾಕ್ಸಲ್ಲಿ ಹಾಕೊಂಡಿದ್ದಾಯ್ತು. ಇದನ್ನು 8 ಗಂಟೆ ಕಾಲ ಅಷ್ಟು ನಾವು ಫ್ರಿಜ್ಜಲ್ಲಿ ಇಡಬೇಕು. ಹಾಗಾಗಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇದನ್ನು 8 ಗಂಟೆ ಕಾಲ ಅಷ್ಟು ಆಗಿದೆ. ಇದು ಸೆಟ್ಟಾಗಿದೆ. ಬನ್ನಿ ನೋಡೋಣ. ಇದನ್ನು ಚೆನ್ನಾಗಿ ಸೆಟ್ಟಾಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಇದನ್ನ ತಯಾರಾಗಿದೆ ವೆನಿಲಾ ಐಸ್ ಕ್ರೀಮ್. ಈ ಥರ ಮಾಡಿ ನಾವು ಮಕ್ಕಳನ್ನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ರೆಸಿಪಿ ನೋಡೋದ್ರಿಂದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.